ಎಲ್ರಿಗೂ ಗುಡ್ ಈವ್ನಿಂಗ್. ಆ್ಯಂಡ್ ಇವತ್ತಿನ ವಿಡಿಯೋ ಯಾವ ಕಾರಣಕ್ಕೆ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಕೋಲ್ಕತ್ತಾದಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂತ ಇವಾಗ ನ್ಯೂಸು ತುಂಬ ರಿಸರ್ಚ್ ಮಾಡಾದ್ಮೇಲೆ ಗೊತ್ತಾಗಿದೆ ಅದು ಗ್ಯಾಂಗ್ ರೇಪ್ ಅಂತ. ಬಟ್ ಅಲ್ಲಿ ಪ್ರೆಸೆಂಟ್ ನಡೆದಿದ್ದ ಸಿಚುವೇಶನ್ ಏನಂದರೆ ಅವ್ರು ಬಂದುಬಿಟ್ಟು 31 ವರ್ಷದ ಹುಡುಗಿ ಆಗಿರ್ತಾರೆ. ಹೀಗೆ ಕೆಲಸ ಎಲ್ಲ ಮುಗಿಸಿ ನೈಟ್ ಊಟ ಎಲ್ಲ ಮಾಡಿ ಅವ್ರ ಪೇರೆಂಟ್ಸಿಗೆ ಕಾಲ್ ಮಾಡಿ ಮಾತಾಡಿ ಅರೆಸ್ಟ್ ಮಾಡೋಣ ಅಂತ ಸೆಮಿನಾರ್ ಹಾಲಲ್ಲಿ ಮಲಗೋಕ್ಕೆ ಹೋಗಿರ್ತಾರೆ. ಬಟ್ ಸೆಮಿನಾರ್ ಹಾಲಲ್ಲೇ ಈ ಥರ ಘಟನೆ ನಡೆದಿದೆ. ಕಿತ್ತೋ ಕೆಲಸ ನಾಯಿ ಕೆಲಸ ಮಾಡಿದವನು ಯಾರಂದರೆ ಹೇಳೋಕ್ಕೂ ಅಸಹ್ಯ ಆಗ್ತೈತೆ. ಯಾರಂದರೆ ಈ ಪೊಲೀಸ್ಗೆ ಹೆಲ್ಪರ್ ಇರ್ತಾರೆ ಗೊತ್ತಾ, ವೆಲ್ಫೇರ್ ಪೋಸ್ಟ್. ನಮ್ಮ ಬಾಸ್ ಬಗ್ಗೆ ಹೇಳೋದಾದರೆ ಅವರ ಈ ಥರ ಎಲ್ಲ ಮಾಡೋ ಜನಗಳು ಏನಕ್ಕೆ ಬದುಕಿರಬೇಕು? ಅವನು ಯಾರೋ ರೇಣುಕಾ ಸ್ವಾಮಿ ಅನ್ನೋನು ಬದುಕಿದ್ರೆ ಇನ್ನು ತುಂಬ ಜನಕ್ಕೆ ಈ ಥರ ಅನ್ವಾಂಟೆಡ್ ಮೆಸೇಜ್ನ ಕಳಿಸೋದು, ತುಂಬ ಹರಾಸ್ಮೆಂಟ್ ಆಗ್ತಾಯಿತ್ತು. ಸೊ ನಮ್ಮ ಬಾಸ್ ಮಾಡಿದ ಕೆಲಸ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇವನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಆ್ಯಂಡ್ ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಕೆಲಸನ ಮಾಡಿದ್ದಾರೆ. ನಾನು ಅವ್ರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕಂದರೆ ಅವನು ಬದುಕಿದ್ದವನ್ನ ಎಷ್ಟು ಜನಕ್ಕೆ ಹಿಂಸೆ ಆಗೋದೋ ಏನೋ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಆಚೆ ಬನ್ನಿ ಬಾಸ್. ನಾನಂತೂ ತುಂಬ ವೇಟ್ ಮಾಡ್ತಾಯಿದ್ದೀನಿ ನಿಮ್ಮ ಫಿಲಮ್ನ ಥಿಯೇಟರಲ್ಲಿ ನೋಡೋಕ್ಕೆ. ಡೆವಿಲ್ ಫಿಲಮ್ ಶೂಟಿಂಗ್ ಎಲ್ಲ ಸ್ಟಾಪ್ ಆಗಿದೆ. ಆ್ಯಂಡ್ ಆದಷ್ಟು ಬೇಗ ಆಚೆ ಬನ್ನಿ ಬಾಸ್, ವಿ ಆರ್ ವೇಟಿಂಗ್ ಟು ಸಿ ಯು. ಆ್ಯಂಡ್ ಎಲ್ಲ ಹುಡುಗಿರಿಗೂ ಸ್ವಲ್ಪ ಧೈರ್ಯ ಇರಲಿ, ಇಂಥವ್ರನ್ನ ಎದುರಿಸೋ ಶಕ್ತಿ ಕೊಡಲಿ ದೇವರು. ಮತ್ತು ನಮ್ಮ ಸರ್ಕಾರಕ್ಕೆ ತುಂಬ ಒಳ್ಳೆಯ ಯೋಚನೆಗಳು ಕೊಡ್ರಿ. ಇಂಥ ರೇಪಿಸ್ಟ್ಗಳನ್ನ ಏನು ಮಾಡಬೇಕು, ಯಾವ ಶಿಕ್ಷೆ ಕೊಡಬೇಕು, ಇಟ್ಸ್ ಬೆಟರ್ ಟು ಡೂ ಎನ್ಕೌಂಟರ್, ಓಕೆ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿವ್ ಯಾವಾಗಲೂ ನಮಗೆ ಬೇಕೇ ಬೇಕು. ಆ್ಯಂಡ್ ಗುಡ್ ನೈಟ್, ಬಾಯ್, ಲವ್ ಯು.